ಈ ಯುದ್ಧದ ಜಂಜಾಟ, ಅಮೆರಿಕ ಇರಾನ್ ಮಾತುಕತೆಗಳು, ಮಧ್ಯಪ್ರಾಚ್ಯದ ಮೇಲೆ ಅಮೆರಿಕಾದ ಹಿಡಿತವಂತೆ. ಈ ಮಧ್ಯಪ್ರಾಚ್ಯದ ಮೇಲೆ ಇರುವಂಥ ಅಮೆರಿಕಾದ ಹಿಡಿತವನ್ನು ಬಡಿದು ಓಡಿಸೋದಕ್ಕೆ ಇರಾನ್ ಪ್ರಯತ್ನ ಮಾಡ್ತಿದೆ ಅಂತೆ. ಅದಕ್ಕಾಗಿಯೇ ಒಂದು ರೆಸಿಸ್ಟೆನ್ಸ್ ಎಕ್ಸಿಸ್ಟೆನ್ಸ್ ಎನ್ನುವಂತಹ ಒಂದು ಗುಂಪನ್ನು ಕಟ್ಕೊಂಡು ಅದೆಲ್ಲ ಹೋರಾಟ ಮಾಡ್ತಿದೆ ಅಂತ ಎಲ್ಲ ಸುದ್ದಿಗಳು ಬರ್ತಾ ಇತ್ತು. ಎಲ್ಲ ಸುದ್ದಿಗಳ ನಡುವೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಭಾರತದತ್ತ ಮುಖ ಮಾಡ್ತಾ ಇವೆ. ಯಾವ ಮಧ್ಯಪ್ರಾಚ್ಯದ ದೇಶಗಳು ಇಷ್ಟು ದಿನಗಳ ಕಾಲ ತಮ್ಮ ಶಸ್ತ್ರಾಸ್ತ್ರಗಳು, ಕ್ಷಿಪಣಿಗಳು, ಆಯುಧಗಳು ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟಗಳನ್ನೆಲ್ಲ ನಂಬಿಕೊಂಡಿತ್ತಲ್ಲ, ಆ ಎಲ್ಲ ದೇಶಗಳು ಕೂಡ ಇದೀಗ ಭಾರತದತ್ತ ಬರ್ತಾ ಇದೆ. ಹಾಗಾದರೆ ಏನು ಬೆಳವಣಿಗೆ ಆಯಿತು? ನಾವು ನಿನ್ನೆಯೂ ಕೂಡ ಒಂದು ಸುದ್ದಿಯನ್ನು ಚರ್ಚೆ ಮಾಡಿದ್ವಿ. ಟಾಪ್ 10 ದೇಶಗಳ ಪೈಕಿ ಭಾರತ ರಕ್ಷಣೆಯ ವಿಚಾರದಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮದು ರಫ್ತು ಜಾಸ್ತಿ ಆಗಿದೆ, ಆಮದು ಕಡಿಮೆ ಆಗಿದೆ, ನಮ್ಮ ರಕ್ಷಣಾ ಬಜೆಟ್ ದೊಡ್ಡ ಮಟ್ಟದಲ್ಲಿದೆ, ಅತ್ಯಾಧುನಿಕ ಕ್ಷಿಪಣಿಗಳನ್ನು ತಯಾರು ಮಾಡ್ತಾ ಇದ್ದೀವಿ, ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಹಾಗಾದರೆ ಏನು ಬೆಳವಣಿಗೆಗಾಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಅರಬ್ ರಾಷ್ಟ್ರಗಳಿಂದ ಬ್ರಹ್ಮೋಸ್ಗೆ ಇದೀಗ ಭಾರೀ ಬೇಡಿಕೆ ಬಂದಿದೆ. ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ UAE ಇದೀಗ ಅತೀವ ಆಸಕ್ತಿಯನ್ನು ತೋರಿದೆ. ಇದು ಗಮನಿಸಬೇಕಾದ ಸಂಗತಿ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಅವರು ಪಾಶ್ಚಿಮಾತ್ಯ ದೇಶಗಳು ಮತ್ತು ಅಮೆರಿಕವನ್ನು ನಂಬಿದ್ರು. ಇದೀಗ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ಷಿಪಣಿ ಪಡೆಯೋದಕ್ಕೆ ಅರಬ್ ರಾಷ್ಟ್ರಗಳೆಲ್ಲ ಪೈಪೋಟಿಯನ್ನು ನಡೆಸ್ತಾ ಇದೆ. ಯಾಕೆ ನೋಡಿ, ನೀವು ಮಧ್ಯಪ್ರಾಚ್ಯದ ದೇಶಗಳು ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳತ್ತ ಅವರೆಲ್ಲ ಮುಖ ಮಾಡಿದ್ರು. ಇದೀಗ ಆ ಮುಖವನ್ನು ಕಡಿಮೆ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ದೇಶಗಳ ಅವಲಂಬನೆಯನ್ನು ನಾವು ಕಡಿಮೆ ಮಾಡಬೇಕು ಅನ್ನೋಂಥದ್ದು ಒಂದು ಕಾರಣ. ಎರಡನೇದ್ದು, ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟಗಳೇನು ಮಾಡ್ತಾ ಇದ್ರು, ರಾಜಕೀಯ ಒತ್ತಡಗಳನ್ನು ಹೇರ್ತಾ ಇದ್ರು. ನೀವು ಭಾರತದಿಂದ ಖರೀದಿ ಮಾಡೋದ್ರಿಂದ ಯಾವುದೇ ರಾಜಕೀಯ ಒತ್ತಡ ಅರಬ್ ರಾಷ್ಟ್ರಗಳ ಮೇಲೆ ಹೋಗೋದಿಲ್ಲ. ನೀವು ಅಬ್ರಾಹ್ಮನ ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅಂತ ಟ್ರಂಪ್ ಅವರು ಯಾರ ಮೇಲೆ, ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಒತ್ತಡ ಇರು. ಈಗ ರಾಜಕೀಯ ಒತ್ತಡ ಇತ್ತು, ಆ ರಾಜಕೀಯ ಒತ್ತಡಗಳಿಲ್ಲ. ತಂತ್ರಜ್ಞಾನದ ವರ್ಗಾವಣೆ ಆಗಬೇಕು ಅಂತ ಅಂದ್ರೆ, ನಾವು ಕೇವಲ ಮಟೀರಿಯಲ್ ಅನ್ನು ಖರೀದಿ ಮಾಡೋದಲ್ಲ, ಅದರ ಜೊತೆಗೆ ತಂತ್ರಜ್ಞಾನ ಬರಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಹೋಗ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು 80% ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಮತ್ತು ಯುರೋಪ್ನಿಂದ ಖರೀದಿ ಮಾಡ್ತಾ ಇದ್ರು. ಅಮೆರಿಕ ತನ್ನಲ್ಲಿ ಉತ್ಪಾದನೆಯಾಗುವಂತಹ ರಕ್ಷಣಾ ಶಸ್ತ್ರಾಸ್ತ್ರಗಳನ್ನು ಏನು ರಫ್ತು ಮಾಡುತ್ತಲ್ಲ, ಅದರ 33% ಯಾರಿಗೆ ರಫ್ತು ಮಾಡ್ತಾ ಇದ್ರು? ಮಧ್ಯಪ್ರಾಚ್ಯದ, ಅದು ಕತಾರ್ ಆಗಿರ್ಬೋದು, ಬಹರೇನ್, UAE, ಸೌದಿ ಅರೇಬಿಯಾ, ಈಜಿಪ್ಟ್, ಬೇರೆ ಬೇರೆ ದೇಶಗಳಿಗೆ 33% ಹೋಗ್ತಾ ಇತ್ತು. ಮತ್ತೊಂದು ಕಡೆ ಇದೀಗ UAE ತನ್ನ ದೇಶದ ರಕ್ಷಣೆಗಾಗಿ ಯಾವ UAE ಭಾರತದತ್ತ ಬಂದಿದೆಯೋ, ಅದು ಇಲ್ಲಿಯ ತನಕ ಕಳೆದ 10 ವರ್ಷದಲ್ಲಿ ಇದೇ ಅಮೆರಿಕಾದಿಂದ 13,000ಕ್ಕೂ ಅಧಿಕ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಕೇವಲ ಅಮೆರಿಕಾದಿಂದ ಖರೀದಿ ಮಾಡಿದೆ. ಇದು ನಾವು ಗಮನಿಸಬೇಕಾದಂತಹ ಸಂಗತಿ. ಇದೀಗ ಅವರು ಬ್ರಹ್ಮೋಸ್ ಖರೀದಿಗೆ ಮುಂದೆ ಬಂದಿದ್ದಾರೆ. ಫಿಲಿಪೈನ್ಸ್ ಈ ಹಿಂದೆ $375 ಬಿಲಿಯನ್ ಮುಖಾಂತರ ನಮ್ಮ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅವರು ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿ ಮಾಡಿದ್ರು. ಅದಾದ ನಂತರ ಮತ್ತೊಂದು ಬೇಡಿಕೆ ಬಂದಿದೆ. ಇದು ಗಮನಿಸಬೇಕಾದ ಸಂಗತಿ. ಮತ್ತೊಂದು ಕಡೆ ಭಾರತದ ರಕ್ಷಣಾ ಕವಚದ ಮೊರೆ ಹೋಗಿದೆ UAE. ಯಾಕೆ ಬೇಕಿತ್ತು? ಈಗಾಗಲೇ ಅಮೆರಿಕದ ಅತ್ಯಾಧುನಿಕ ಕ್ಷಿಪಣಿಗಳು, ಶಸ್ತ್ರಾಸ್ತ್ರಗಳು ಎಲ್ಲವೂ ಇದ್ದಾಗಲೂ ಕೂಡ ಬ್ರಹ್ಮೋಸ್ ಆಗಬೇಕಾಗಿತ್ತು. ಯಾವ ಪ್ರಶ್ನೆ ಇದಕ್ಕೆ ಯಾಕೆ ಅಂತ ಹೇಳಿದ್ರೆ, ಸಹಜವಾಗಿ ಉತ್ತರ ಇದೆ. ಇರಾನ್ ಮತ್ತು ಅಮೆರಿಕದ ನಡುವೆ ಮೇಲಿಂದ ಮೇಲೆ ಆಗ್ತಾ ಇರುವಂಥ ಯುದ್ಧ, ಅಮೆರಿಕ ಇರಾನ್ ಸಂಘರ್ಷದ ನಡುವೆ ಭದ್ರತೆಯ ಆತಂಕ ಇದೆ. ಇರಾನ್ ಬೆಂಬಲಿತ ಪಡೆಗಳು ಡ್ರೋನ್ ದಾಳಿ ನಡೆಸುವಂತಹ ಸಾಧ್ಯತೆಗಳಿದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದರೆ, ಈ ಹೌತಿ ಪಡೆಗಳು, ಯಮನ್ನ ಹೌತಿ ಅವರು ಏನಿದ್ದಾರೆ, ಸದಾ ಸಿದ್ಧವಾಗೇ ಇರ್ತಾರೆ. ಅವರು ಯಾವುದಕ್ಕೆ? UAEಯ ತೈಲ ಸಂಸ್ಕರಣಾ ಘಟಕಗಳು, ಅಂತಾರಾಷ್ಟ್ರೀಯ ವಿಮಾನ ಕೇಂದ್ರಗಳು, ಮತ್ತು ಪ್ರವಾಸೋದ್ಯಮದ ಬೇರೆ ಬೇರೆ ನಗರಗಳಿರುತ್ತಲ್ಲ, ಅವುಗಳ ಮೇಲೆ ದಾಳಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಶತ್ರುಗಳು ಆತ್ಮಹತ್ಯಾ ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇದ್ರು. ಆ ಆತ್ಮಹತ್ಯಾ ಡ್ರೋನ್ಗಳನ್ನು, ಉದಾಹರಣೆಗೆ ಇರಾನ್ನಿಂದ ಆತ್ಮಹತ್ಯಾ ಡ್ರೋನ್ಗಳನ್ನು ತೆಗೆದುಕೊಂಡು ಬರೋದು, ಕಡಿಮೆ ಖರ್ಚಿನಲ್ಲಿ ಅವುಗಳ ಮುಖಾಂತರ ದಾಳಿ ಮಾಡೋದು. ಅವುಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ UAE ಏನು ಮಾಡ್ತಾ ಇತ್ತು, ಅಮೆರಿಕಾದ ಅತ್ಯಂತ ವೆಚ್ಚದಾಯಕ ಕ್ಷಿಪಣಿಗಳನ್ನು ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಮತ್ತೊಂದು ಕಡೆ ಹಾರ್ಮುಜ್ ದಾಳಿ ಆಗ್ತಾ ಇತ್ತು, ಬಂದ್ ಆಗ್ತಾ ಇತ್ತು, ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬೇಕಾಗಿತ್ತು. ನೀವು ನೋಡಿ, ಅಮೆರಿಕಾದ ಪೆಟ್ರಿಯಾಟ್ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಅಮೆರಿಕಾದ ಪೆಟ್ರಿಯಾಟ್ UAE ಕಡೆ ಇದೆ, ಆದರೆ ಯಾಕೆ ಅದನ್ನು ಬಳಕೆ ಮಾಡೋದಕ್ಕೆ ಅವ್ರು ಹಿಂದೇಟ ಆಗ್ತಾರೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಮಟ್ಟದ ವೆಚ್ಚ ಅನ್ನುವಂಥದ್ದು ಒಂದು ಕಾರಣ. ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ಕಡಿಮೆ ಎತ್ತರದಲ್ಲಿ ಬರುವಂತಹ ಸಣ್ಣ ಡ್ರೋನ್ಗಳನ್ನು ಯಶಸ್ವಿಯಾಗಿ ಹೊಡೆಯೋದಕ್ಕೆ ಪೆಟ್ರಿಯಾಟ್ಗೆ ಸಾಮರ್ಥ್ಯ ಇಲ್ಲ. ಈ ಕಾರಣಕ್ಕಾಗಿ ಅವರು ಬ್ರಹ್ಮೋಸ್ಗಳತ್ತ ಬರ್ತಾ ಇರೋದು, ಆಕಾಶ್ ತೀರ್ ಕಡೆ ಅವರೆಲ್ಲ ಬರ್ತಾ ಇದ್ದಾರೆ ಅನ್ನುವಂಥದ್ದೊಂದು ಸುದ್ದಿ ಇದೆ. ಮತ್ತೊಂದು ಕಡೆ ಶತ್ರುಗಳ ಡ್ರೋನ್ ಅನ್ನು ಆಕಾಶ್ ತೀರ್ ಅತ್ಯಂತ ವೇಗವಾಗಿ ಅದರ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಹೆಂಗೆ ದಾಳಿ ಮಾಡಬೇಕು, ಯಾವ ವೇಗದಲ್ಲಿ ಬರ್ತಾ ಇದೆ, ಎಲ್ಲವನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಪೆಟ್ರಿಯಾಟ್ನ ದರ ಎಷ್ಟು? 33 ಕೋಟಿ ರೂಪಾಯಿ. 33 ಕೋಟಿ ರೂಪಾಯಿ ಪೆಟ್ರಿಯಾಟನ್ನು ತೆಗೆದುಕೊಂಡು 16 ಕೋಟಿ ರೂಪಾಯಿ ಆತ್ಮಹತ್ಯಾ ಡ್ರೋನ್ಗಳನ್ನು ಓಡಿಸೋದಕ್ಕೆ UAE ಮುಂದಾದರೆ ನಾಳೆ ಒಟ್ಟಾರೆ ಆರ್ಥಿಕತೆಯ ಪರಿಸ್ಥಿತಿ ಏನಾಗಬಹುದು ಎನ್ನುವಂಥ ಆತಂಕ ಅವರಿಗಿತ್ತು. ಹೀಗಾಗಿ ಆಕಾಶ್ ತೀರತ್ತ ಅವರೆಲ್ಲ ಬರ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಇದೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಇದೇ ಬೆಳವಣಿಗೆಯಲ್ಲಿ ಜಗತ್ತನ್ನೇ ನಡುಗಿಸುವ ಭಾರತದ ಬ್ರಹ್ಮಶಕ್ತಿ.
ಇದೇನಿದು ಬ್ರಹ್ಮೋಸ್? ಶಬ್ದದ ವೇಗಕ್ಕಿಂತ 3 ಪಟ್ಟು ಹೆಚ್ಚು ವೇಗದಲ್ಲಿ ಹೋಗುವಂತಹ ವಿಶ್ವದ ಏಕೈಕ ಕ್ಷಿಪಣಿ ಇದು ಬ್ರಹ್ಮೋಸ್. ಇದನ್ನು ನಾವು ತಯಾರು ಮಾಡಿದ್ದೀವಿ. ಭೂಮಿ, ಆಕಾಶ, ಸಮುದ್ರ ಮೂರು ಮಾರ್ಗಗಳಿಂದಲೂ ಕೂಡ ನಾವೆಲ್ಲ ಹೊಡೆಯೋದಕ್ಕೆ ಸಾಧ್ಯ ಇದೆ. ಅಂದರೆ ಭಾರತ ಮತ್ತು ರಷ್ಯಾ ಈ ಎರಡೂ ದೇಶಗಳು ಅಭಿವೃದ್ಧಿಪಡಿಸಿರೋದು ಭಾರತದ ಬ್ರಹ್ಮಪುತ್ರ ನದಿ ಏನಿದೆ, ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮೋಸ್ಕ್ವಾ ನದಿ ಅಂತಿದೆ. ಈ ಎರಡೂ ನದಿಗಳ ಹೆಸರನ್ನು ಸೇರಿಕೊಂಡು ಬ್ರಹ್ಮೋಸ್ ಅಂತ ಹೆಸರು ಕೊಡಲಾಗಿದೆ. 3 ಪಟ್ಟ ವೇಗದಲ್ಲಿ ಹೋಗುತ್ತೆ ಧ್ವನಿಯ ವೇಗಕ್ಕಿಂತ. ಇದನ್ನು ಮೊದಲು ತಯಾರು ಮಾಡಿದಾಗ ಇದರ ದಾಳಿಯ ವ್ಯಾಪ್ತಿ 290 ಕಿಲೋಮೀಟರ್ ಇತ್ತು. ಇದೀಗ 450ರಿಂದ 500 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ. ನೆಲ, ಜಲ, ಆಕಾಶ 3 ಮಾರ್ಗದಿಂದಲೂ ಕೂಡ ಉಡಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಇದು ನೆಲಕ್ಕೆ ತೀರಾ ಹತ್ತಿರವಾಗಿ ಹಾರುತ್ತೆ. ರಡಾರ್ ಕಣ್ಣಿಗೆ ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ, ಅಂದರೆ ಶತ್ರುಗಳಿಗೆ ಯಾವುದೇ ಕಾರಣಕ್ಕೂ ಇದು ಕಾಣಲ್ಲ. ವೇಗವಾಗಿ ಹೋಗ್ತಾ ಇರುವ ಕಾರಣಕ್ಕಾಗಿ ಹೊಡೆಯೋದು ಅಸಾಧ್ಯ ಅಂತ ಹೇಳಲಾಗುತ್ತೆ. ಒಮ್ಮೆ ನೀವು ಅದಕ್ಕೆ ಗುರಿಯನ್ನು ನಿಗದಿಪಡಿಸಿಬಿಟ್ರೆ ಗುರಿಯನ್ನು ಅದೇ ಸ್ವತಃ ಹುಡುಕಿ ಹೊಡೆಯುವಂತಹ ಪರಿಸ್ಥಿತಿ ಇದೆ. ಅಂದರೆ ಪರ್ ಸೆಕೆಂಡ್ಗೆ 1 ಕಿಲೋಮೀಟರ್ ಹೋಗುತ್ತೆ. ನಿಮಗೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಪರ್ ಸೆಕೆಂಡ್ 1 ಕಿಲೋಮೀಟರ್ ಅಂತ ಹೇಳಿದ್ರೆ ನೀವು ದೆಹಲಿ ಅಂದರೆ ಭಾರತದ ರಕ್ಷಣಾ ವಲಯದಿಂದ 5 ನಿಮಿಷಕ್ಕೆ ಇಸ್ಲಾಮಾಬಾದನ್ನು ತಲುಪಬಲ್ಲಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂತಹ ಬ್ರಹ್ಮೋಸ್ ಇದು. 2022ರಲ್ಲಿ ಒಂದು ಘಟನೆ ಆಯಿತು. ಒಂದು ಅಚಾನಕ್ಕಾಗಿ ಬ್ರಹ್ಮೋಸ್ ಕ್ಷಿಪಣಿ ಏನಾಗಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನವನ್ನು ತಲುಪಿಬಿಡ್ತು. ಪಾಕಿಸ್ತಾನ ಅದನ್ನು ಟ್ರ್ಯಾಕ್ ಮಾಡುತ್ತೆ, ಎಲ್ಲಿಂದ ಬಂತಿದ್ದು, ಏನು ಎತ್ತ ಅಂತ. ಬಟ್ ಬ್ರಹ್ಮೋಸ್ಗಿರುವಂತಹ ವೇಗವನ್ನು ನೋಡಿ ಪಾಕಿಸ್ತಾನಕ್ಕೂ ಕೂಡ ಅದನ್ನು ಹೊಡೆದುರುಳಿಸಬಲ್ಲಂತಹ ಶಕ್ತಿ ಇರಲಿಲ್ಲ. ಒಂದು ಅಚಾನಕ್ಕಾಗಿ ಹೋಗಿತ್ತು ಬ್ರಹ್ಮೋಸ್ ಕ್ಷಿಪಣಿ. ಅಂತಹ ಶಕ್ತಿ ಸಾಮರ್ಥ್ಯವನ್ನು ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಹೊಂದಿದೆ. ರಡಾರ್ ಕಣ್ಣಿಗೂ ಕೂಡ ಇದು ಸಿಗಲ್ಲ, ಸ್ಟೆಲ್ತ್ ತಂತ್ರಜ್ಞಾನ ಇಲ್ಲಿದೆ. ಈ ಕಾರಣಕ್ಕಾಗಿ ಯುಎದವರು ಇದರ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯಾಗಿ ಅದು ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆಕಾಶ್ ತೀರ್ ಅಂತ ಬ್ರಹ್ಮೋಸ್ ಆಯಿತು, ಆಕಾಶ್ ತೀರ್ ಕೂಡ ಇದೆ. ಯುದ್ಧ ಭೂಮಿಯ ಡಿಜಿಟಲ್ ಮೆದುಳು ಅಂತ ಕರೀತಾರೆ ಇದನ್ನು. ಇದು ಕೂಡ ಅತ್ಯಾಧುನಿಕವಾಗಿರುವಂತಹ ಆಕಾಶ್ ತೀರ್ BL ಅಭಿವೃದ್ಧಿಪಡಿಸಿದೆ. ಇದನ್ನು BL ಅಭಿವೃದ್ಧಿಪಡಿಸಿರುವಂತಹ ರಕ್ಷಣಾ ವ್ಯವಸ್ಥೆ ಇದು. ಏಕಕಾಲದಲ್ಲಿ ನೂರಾರು ಶತ್ರುಗಳ ಈ ಕ್ಷಿಪಣಿಗಳೇನು ಬರ್ತಾ ಇರುತ್ತೆ, ಡ್ರೋನ್ಗಳೇನು ಬರ್ತಾ ಇದೆ, ಆ ಡ್ರೋನ್ಗಳ ಮೇಲೆ ದಾಳಿ ಮಾಡಬಲ್ಲಂತಹ ಇದರಲ್ಲಿ ಕೃತಕ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗಿದೆ. AI ಅನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಈ AI ಮುಖಾಂತರ ದಾಳಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇದೆ. ಕನಿಷ್ಠ ಎತ್ತರದಲ್ಲಿ ಹಾರಿ ಬರುವಂತಹ ಡ್ರೋನ್ಗಳನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಇದು ನಿಸ್ಸೀಮ ಅಂತೆಲ್ಲ ವಿವರಣೆಯನ್ನು ಕೊಡಲಾಗುತ್ತೆ. ನಮ್ಮ ವಿಮಾನಗಳ ಮೇಲೆ ದಾಳಿ ನಡೆಯದಂತೆ ಒಂದು ರಕ್ಷಾ ಕವಚ ಇರುತ್ತೆ. ನೀವು ಒಂದು ಪ್ರದೇಶದಿಂದ ಇದನ್ನು ಮತ್ತೊಂದು ಪ್ರದೇಶಕ್ಕೆ ನಮ್ಮ ಈ ರಕ್ಷಣಾ ಲಾರಿಗಳು, ಟ್ರಕ್ಗಳು ಮತ್ತು ಅದಾದ ನಂತರ ನಮ್ಮ ಬೇರೆ ಬೇರೆ ವಾಹನಗಳಿರುತ್ತಲ್ಲ, ಆ ವಾಹನಗಳ ಮೇಲೆ ಇವುಗಳನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಅವುಗಳನ್ನು ನೀವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದೆ. ಭಾರತೀಯ ಸೇನೆಯ ವಾಯು ರಕ್ಷಣಾ ಒಂದು ಬಲಕ್ಕೆ ಒಂದು ಹೊಸ ಬಲ ಸಿಕ್ಕಿದೆ ಅಂತ ಹೇಳ್ತಾರೆ. ನೀವು ನೋಡಿ, ಭಾರತದ ರಕ್ಷಣಾ ಸಂಶೋಧನಾ ಸಂಸ್ಥೆ DRDO ಮತ್ತು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಮತ್ತು ಇಸ್ರೋ ಈ 3 ಸಂಸ್ಥೆಗಳು ಸೇರಿಕೊಂಡು ಜಂಟಿಯಾಗಿ ನಿರ್ಮಾಣ ಮಾಡಿದಂತಹ ರಕ್ಷಣಾ ವ್ಯವಸ್ಥೆ ಇದು. ಅತ್ಯಾಧುನಿಕವಾಗಿದೆ, AI ಆಧಾರಿತ ಇದೆ, ಸ್ವಯಂ ಚಾಲಿತವಾಗಿ ಹೋಗಬಲ್ಲಂತಹ ಕೆಪಾಸಿಟಿ ಇರುವಂತಹ ರಕ್ಷಣಾ ಕವಚ ಇದು. ಮತ್ತೊಂದು ಕಡೆ ಈ ಹಿಂದೆ ಏನಾಗ್ತಾ ಇತ್ತು, ಸಾಂಪ್ರದಾಯಿಕ ಯುದ್ಧ ಶೈಲಿಯಲ್ಲಿ ಮಾನವರು ಎಲ್ಲ ಅದಕ್ಕೆ ಸಂದೇಶಗಳನ್ನು ಕೊಡಬೇಕಾಗಿತ್ತು. ಮಾನವರ ಸಂದೇಶದ ನಂತರ ಇವೆಲ್ಲವೂ ಕೂಡ ಕೆಲಸವನ್ನು ಮಾಡ್ತಾ ಇತ್ತು. ಬಟ್ ನೀವು ಆಕಾಶ ತೀರಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಾನೇ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಂಡು AI ಇರುವ ಕಾರಣಕ್ಕಾಗಿ ತಾನೇ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಂಡು ಆ ನಿರ್ಧಾರದ ಮುಖಾಂತರ ಶತ್ರುಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದು ಅತ್ಯಾಧುನಿಕವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಸದ್ಯಕ್ಕೆಲ್ಲ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ವ್ಯವಸ್ಥೆಯನ್ನು ನಾನು ಅವಾಗಲೇ ಹೇಳಿದಾಗೆ ಟ್ರಕ್ಕು, ಮಿಲಿಟರಿ ರಕ್ಷಣಾ ಪಡೆಗಳ ಬೇರೆ ಬೇರೆ ವಾಹನಗಳಿರುತ್ತೆ, ಅದರೆಲ್ಲವನ್ನು ಕೂಡ ಅಳವಡಿಸಲಾಗಿರುತ್ತೆ. ನೀವು ಎಲ್ಲಿಂದ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ಯಾವುದೋ ಒಬ್ಬ ಸೈನಿಕ ತನ್ನ ಬಳಿ ಇರುವಂಥ ಒಂದು ಲ್ಯಾಪ್ಟಾಪ್ ಮುಖಾಂತರ ಒಂದು ಕಂಟ್ರೋಲ್ ರೂಮ್ನಲ್ಲಿ ಕುಳಿತುಕೊಂಡು ಅದನ್ನು ಕಂಟ್ರೋಲ್ ಮಾಡಿಬಿಟ್ರೆ ಅದನ್ನು ದಾಳಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನು ನಿಯಂತ್ರಣ ಮಾಡ್ಬೋದು. ಮೇ 2025ರಲ್ಲಿ ಆಪರೇಷನ್ ಸಿಂಧೂರ್ ಆಗಿತ್ತಲ್ಲ, ಕಳೆದ ಬಾರಿ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಪಾಕ್ ಅನೇಕ ಡ್ರೋನ್ಗಳನ್ನು ಭಾರತದತ್ತ ತೆಗೆದುಕೊಂಡು ಬಂದಿತ್ತು. ಅವೆಲ್ಲವನ್ನು ಕೂಡ ಇದೇ ಆಕಾಶ್ ತೀರ್ ಎಲ್ಲ ಹೊಡೆದುರುಳಿಸಿತ್ತು. ಅಂದರೆ ಇದನ್ನು ಕೊಲ್ಲುವ ದರ ಎಷ್ಟಿದೆ? 100% ಇದೆ. ದಾಳಿಯಾದಂತಹ ಸಮಯದಲ್ಲಿ ಆ ಕಡೆಯಿಂದ ಬರುವಂತಹ ಆ ಎಲ್ಲ ಡ್ರೋನ್ಗಳನ್ನು ಉಳಿಸುವಂತಹ ಶಕ್ತಿ ಸಾಮರ್ಥ್ಯ ಇದಕ್ಕೆಲ್ಲ ಇದೆ. ನಿಮಗೆ ನೋಡಿ, ಪೆಟ್ರಿಯಾಟ್ ವ್ಯವಸ್ಥೆಗಿಂತ ಪೆಟ್ರಿಯಾಟ್ಗಳಲ್ಲಿ ಒಂದು ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದರೆ, ಒಂದು ಗುರಿಯನ್ನು ಮಾತ್ರ ತಲುಪಬಲ್ಲಂತಹ ಕೆಪಾಸಿಟಿ ಅಮೆರಿಕದ ಪೆಟ್ರಿಯಾಟ್ಗಿದೆ. ಈಗ 10 ಡ್ರೋನ್ಗಳು ಬಂತು, ನಾವು 10 ಡ್ರೋನ್ಗಳನ್ನು ಮಾತ್ರ ಸೆಟಪ್ ಮಾಡ್ತೀವಿ ಅಂತ ಹೇಳಿದ್ರೆ ಕೇವಲ 10 ಡ್ರೋನ್ಗಳನ್ನು ಪೆಟ್ರಿಯಾಟ್ ಹೊಡೆಯುತ್ತೆ. ಬಟ್ ಆಕಾಶ್ ತೀರ್ ಹಾಗಲ್ಲ. ಆಕಾಶ್ ತೀರ್ಗೆ ಏಕಕಾಲದಲ್ಲಿ ನೂರಾರು ಡ್ರೋನ್ಗಳನ್ನು ಹೊಡೆಯಬಲ್ಲಂತಹ ಕೆಪಾಸಿಟಿ ಇರುವ ಕಾರಣಕ್ಕಾಗಿ ಇದರ ಮೊರೆ ಅವರು ಬರ್ತಿದ್ದಾರೆ ಎನ್ನುವಂತಹ ಸುದ್ದಿಗಳಿದೆ. ಇದು ಭಾರತಕ್ಕೆ ಸಿಕ್ಕಂತಹ ಬಲ ಅಂತ ಹೇಳಲಾಗುತ್ತೆ. ಯಾಕಂದರೆ ಈ ಹಿಂದೆಯೂ ಕೂಡ ಬೇರೆ ದೇಶಗಳ ಫಿಲಿಪೈನ್ಸ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ಜೊತೆಗೆ ನಾವೆಲ್ಲ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ರಫ್ತೆಲ್ಲ ಜಾಸ್ತಿ ಆಗ್ತಾ ಇದೆ. ಈ
ರಫ್ತಿನ ಜೊತೆಗೆ ಆ ಭಾರತದಲ್ಲಿ ತಯಾರಾಗುವಂತಹ ರಕ್ಷಣಾ ಸಾಮಗ್ರಿಗಳ ಬಗ್ಗೆ ಒಂದು ವಿಶ್ವಾಸ ಏನು ಬರ್ತಾ ಇದೆ, ಆ ವಿಶ್ವಾಸದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಮಧ್ಯಪ್ರಾಚ್ಯದ ದೇಶಗಳಿಗೆ ಇದೇ ಅಮೆರಿಕ ತನ್ನ ಸೇನಾ ನೆಲೆಗಳನ್ನು ಇಟ್ಕೊಂಡು ರಾಜತಾಂತ್ರಿಕವಾಗಿ ಸಪೋರ್ಟ್ ಮಾಡೋದು, ತೈಲದ ವಿಚಾರದಲ್ಲಿ ಸಪೋರ್ಟ್ ಮಾಡೋದು, ಯುರೋಪಿಯನ್ ಯೂನಿಯನ್ ಅಂತ ಅಂದ್ರೆ ಎರಡು ಅವರು ಸೇರ್ಕೊಂಡು ಮಾಡ್ತಾ ಇರುವಂತಹ ಬೆಳವಣಿಗೆ, ಅವುಗಳನ್ನು ಬಿಟ್ಟು ಭಾರತದತ್ತ ಬರುತ್ತೆ ಅಂತ ಹೇಳಿದ್ರೆ ಒಂದು ಅತ್ಯಾಧುನಿಕತೆ ಮತ್ತು ಕಡಿಮೆ ದರದಲ್ಲಿ ಇದು ಸಿಗುತ್ತೆ ಅಂತ ಅದರ ಭಾಗವಾಗಿ ಆಕಾಶ್ ತೀರ್ ಕೂಡ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ ಆಮದಿನಿಂದ ರಫ್ತಿನತ್ತ ಭಾರತ. ನಾವು ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. 62 70ರ ದಶಕದಲ್ಲಿ ಭಾರತ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇತ್ತು, ರಫ್ತಿಗೆ ನಾವೆಲ್ಲ ಬಂದು ನಿಂತಿದ್ದೀವಿ ಅಂತ. 50,000 ಕೋಟಿ ರೂಪಾಯಿ ರಫ್ತಾಗಬೇಕು. ಯಾವ ಇಸ್ವಿಲಿ 2029ರ ಒಳಗೆ, 28-29ರ ಈ ಆರ್ಥಿಕ ವರ್ಷ ಏನಿರುತ್ತೆ ಆ ಆರ್ಥಿಕ ವರ್ಷದಲ್ಲಿ ಭಾರತದ ಒಟ್ಟಾರೆ ರಕ್ಷಣಾ ಸಾಮಗ್ರಿಗಳ ರಫ್ತು 50,000 ಕೋಟಿ ಆಗಬೇಕು ಅಂತ ಅರ್ಮೇನಿಯಾ, ಫಿಲಿಪೈನ್ಸ್ ನಂತರ ಇದೀಗ ಅರಬ್ ಮಾರುಕಟ್ಟೆಗೆಲ್ಲ ದಾಳಿಯನ್ನು ನೀಡಲಾಗಿದೆ. ನೀವು ನೋಡಿ 2013-14ರಲ್ಲಿ 1,521 ಕೋಟಿ ರೂಪಾಯಿ ಇತ್ತು ನಮ್ದು ರಫ್ತು. 2018-19ರಲ್ಲಿ 10,745 ಕೋಟಿ ಆಯಿತು. 2022-23ರಲ್ಲಿ 15,920 ಕೋಟಿ ಆಯಿತು. 2023-24ರಲ್ಲಿ 21,083 ಕೋಟಿ ಆಯಿತು. ಅಂದರೆ ಖಾಸಗಿ ಸಹಭಾಗಿತ್ವ 65% ಇದೆ, ಸರ್ಕಾರಿ ಸಹಭಾಗಿತ್ವ 35% ಇದೆ. ನಾನು ನಿನ್ನೆ ಉಲ್ಲೇಖ ಮಾಡಿದ ಹಾಗೆ 5,500 ಬಿಡಿ ಭಾಗಗಳನ್ನು ಯಾವುದೇ ಕಾರಣಕ್ಕೂ ವಿದೇಶದಿಂದ ಖರೀದಿ ಮಾಡಬಾರದು ಅಂತ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಆ ಕಾರಣಕ್ಕಾಗಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಇದೀಗ ನಮ್ಮದು 33,000 ಕೋಟಿ ರೂಪಾಯಿ ಇದೆ ಒಟ್ಟಾರೆ ರಫ್ತು. ಅದನ್ನು 29ಕ್ಕೆ ಇನ್ನೂ 17,000 ಕೋಟಿ ರೂಪಾಯಿ ಜಾಸ್ತಿ ಮಾಡಿ 50,000 ಕೋಟಿ ಆಗಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೀವು 2013ರಿಂದ 14ರ ತನಕ ಅಂದ್ರೆ NDA ಸರ್ಕಾರ ಬಂದ ನಂತರ ಇದರ ಒಟ್ಟಾರೆ ರಫ್ತಿನ ಪ್ರಮಾಣ 21% ಏರಿಕೆ ಆಗಿದೆ ಅಂತ. ಅದು ಬ್ರಹ್ಮೋಸ್ ಆಗಿರ್ಬೋದು, ಆಕಾಶ್ ತೀರ್ ಆಗಿರ್ಬೋದು, ಅದಾದ ನಂತರ ತೇಜಸ್ ಯುದ್ಧ ವಿಮಾನಗಳಾಗಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚು ಮಾರಾಟ ಆಗ್ತಾ ಇದೆ ಅಂತ. ಮತ್ತೊಂದು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಮತ್ತು ತಮಿಳುನಾಡಲ್ಲಿ ಈ ಖಾಸಗಿ ರಕ್ಷಣಾ ಕಾರಿಡಾರ್ಗಳನ್ನು ಹೆಚ್ಚು ಡೆವಲಪ್ಮೆಂಟ್ ಮಾಡುವ ಮುಖಾಂತರ ಅಲ್ಲಿ ವಿದೇಶಿಯವರು ಬಂದು ಇನ್ವೆಸ್ಟ್ಮೆಂಟ್ ಮಾಡುವ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ವಿದೇಶಿಯವರು ಬಂದು ಇಲ್ಲೆಲ್ಲ ತಯಾರಿಕೆಗೆ ನಾವೆಲ್ಲ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಿದ್ದೀವಿ. ಇವೆಲ್ಲದರ ಭಾಗವಾಗಿ ಭಾರತದ ರಫ್ತಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಬ್ರಹ್ಮೋಸ್ ಡೀಲ್, ರಷ್ಯಾ ಇದಕ್ಕೆ ಒಪ್ಪುತ್ತಾ? ನಾವಾಗಲೇ ಹೇಳಿದೆ, ರಷ್ಯಾ ಮತ್ತು ಭಾರತ ಜಂಟಿ ಸಹಭಾಗಿತ್ವದಲ್ಲಿ ಬ್ರಹ್ಮೋಸ್ ಅನ್ನು ತಯಾರು ಮಾಡಲಾಗಿದೆ. ಇದೀಗ ಇದನ್ನು ಮತ್ತೊಂದು ದೇಶಕ್ಕೆ ನಾವು ಕೊಡಬೇಕು ಅಂತ ಹೇಳಿದ್ರೆ ರಾಜತಾಂತ್ರಿಕವಾಗಿ ಇಬ್ಬರು ಕೂಡ ಒಪ್ಪಬೇಕು. ರಷ್ಯಾನು ಕೂಡ ಒಪ್ಪಬೇಕು, ಅದಾದ ನಂತರ ಭಾರತವು ಕೂಡ ಒಪ್ಪಬೇಕು. ಇದೀಗ ಒಪ್ಪುತ್ತಾ ಎನ್ನುವಂಥದ್ದು ಒಂದು ಚರ್ಚೆ ಇದೆ. ಯಾರಿಗೆ ಕೊಡೋದಕ್ಕೆ? UAE ಕೊಡೋದಕ್ಕೆ. ಬ್ರಹ್ಮೋಸ್ ಜಂಟಿ ಉದ್ಯಮ ಆಗಿದೆ, ಈ ಕಾರಣಕ್ಕಾಗಿ ಅನುಮತಿ ಕಡ್ಡಾಯ ಇದೆ. ಮಾಸ್ಕೋ ಅಬುಧಾಬಿ ನಡುವಿನ ಸ್ನೇಹ ಸಂಬಂಧ, ಅತ್ಯಂತ ಆಪ್ತ ರಾಜತಾಂತ್ರಿಕ ಸಂಬಂಧ ಎಲ್ಲ ಇದೆ. ನೀವು ಉಕ್ರೇನ್ ರಷ್ಯಾ ಯುದ್ಧ ಆಯ್ತಲ್ಲ, ಆ ನಿರ್ಬಂಧ ಹೇರಲಾಯಿತು. ಇದೇ ಯುರೋಪಿಯನ್ ಯೂನಿಯನ್ ಅವರು, ಅಮೆರಿಕಾದವರು ರಷ್ಯಾದ ಮೇಲೆ ಎಲ್ಲ ನಿರ್ಬಂಧಗಳನ್ನು ಹೇರಿದರು. ಆ ಸಮಯದಲ್ಲೂ ಕೂಡ UAE ಅವ್ರ ಜೊತೆ ಮಾರ್ಕೆಟ್ ಮಾಡಿದ್ರು, ಖರೀದಿ ಮಾಡುವ ಪ್ರಯತ್ನವನ್ನು ಮಾಡಿದ್ರು, ರಾಜತಾಂತ್ರಿಕ ಸಂಬಂಧವನ್ನು ಉಳಿಸ್ಕೊಂಡ್ರು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ ರಷ್ಯಾಗೂ ಕೂಡ ಇದಕ್ಕೆ ಆರ್ಥಿಕ ಲಾಭ ಸಿಗುತ್ತೆ. ಇದಕ್ಕೆ ಒಂದು ಆ ಬ್ರಹ್ಮೋಸ್ ಕ್ಷಿಪಣಿಯನ್ನು ನಾವು UAE ಕೊಟ್ಟರೆ ಅದರ ತಂತ್ರಜ್ಞಾನದ ಪಾಲುದಾರಿಕೆ ಯಾರಿಗೆ ಹೋಗುತ್ತೆ? ರಷ್ಯಾದಗೂ ಕೂಡ ಸಿಗುತ್ತೆ. ಹೀಗಾಗಿ ಆರ್ಥಿಕ ಲಾಭ ಅವರಿಗೂ ಕೂಡ ಸಿಗುತ್ತೆ. ಈ ಕಾರಣಕ್ಕಾಗಿ ಅವರು ಒಪ್ತಾರೆ ಅಂತ. ಮತ್ತೊಂದು ಕಡೆ ಫಿಲಿಪೈನ್ ಜೊತೆ ನಾವು ಒಪ್ಪಂದ ಮಾಡಿಕೊಂಡಾಗ ರಷ್ಯಾ ಯಾವುದೇ ಮಾತುಗಳನ್ನು ಚಕ್ರಾರನ್ನು ತಂದಿರಲಿಲ್ಲ, ಅವರು ಸಹಜವಾಗಿ ಒಪ್ಕೊಂಡಿದ್ರು, ಈಗೂ ಕೂಡ ಒಪ್ಪಬಹುದು ಅಂತ. ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದರೆ ಇದೀಗ UAE ಅನ್ನುವಂಥ ಅಮೆರಿಕಾದ ಒಂದು ಮಿತ್ರ ದೇಶ ಭಾರತದ ಅಂದ್ರೆ ಬ್ರಹ್ಮೋಸ್ನಂತ ಬರುತ್ತೆ ಅಂತೇಳಿ ಸಹಜವಾಗಿ ರಷ್ಯಾ ಒಪ್ಪುತ್ತೆ. ಯಾಕೆ ನಾನು ಮೊನ್ನೆ ಕೂಡ ಹೇಳಿದೆ, ರಷ್ಯಾ ಮತ್ತು ಚೀನಾ ಒಂದು, ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಒಂದು, ಎರಡು ಪ್ರಬಲ ಶಕ್ತಿಗಳು ಜಗತ್ತಲ್ಲಿ ಇರೋದು. ಇದೀಗ ಅಮೆರಿಕಾದಿಂದ ಒಂದು ದೇಶ ಹೊರಗಡೆ ಬರುತ್ತೆ, ಅದು ನನ್ನ ತಂತ್ರಜ್ಞಾನದತ್ತ ಬರುತ್ತೆ ಅಂತ ಹೇಳಿದಾಗ ಸಹಜವಾಗಿ ರಷ್ಯಾ ಅದನ್ನು ಒಪ್ಪಿಕೊಳ್ಳುತ್ತೆ. ಇದು ಅಮೆರಿಕಕ್ಕೆ ಹಿಂದೇಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ UAEಗೆ ಕೊಡೋದಕ್ಕೆ ರಷ್ಯಾದವರು ಒಪ್ಕೊಳ್ತಾರೆ, ಪುಟಿನ್ ಅವರು ಒಪ್ಕೊಳ್ತಾರೆ ಎನ್ನುವಂಥ ಸುದ್ದಿಗಳಿದೆ. ಏನಾಗುತ್ತೆ ನೋಡೋಣ. ಇದು ಒಟ್ಟಾರೆ ಭಾರತದ ರಕ್ಷಣಾ ಸಾಮಗ್ರಿಗಳಿಗೆ ಜಾಗತಿಕವಾಗಿ ಸಿಗ್ತಾ ಇರುವಂತಹ ಬೇಡಿಕೆ.